ಅದೊಂದು ಇದು ಆತ್ಮೀಯರು ಕೈ ಕೊಡಕಾಯ್ತು. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮೆಲ್ಲರ ಬದುಕಿಗೆ ಆಸರೆಯಾಗಿ ನಮಗೆ ಸಮೃದ್ಧಿನೆಂದು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ. ಪವಿತ್ರ ಗ್ರಂಥದಲ್ಲಿ ಕೀರ್ತನಕಾರ ಹೇಳಿರುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ. ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವೆಲ್ಲರೂ ದೇವರ ಅನುಸೃಷ್ಟಿಗಳಾಗಿರುತ್ತೇವೆ. ಈ ಒಂದು ಸೇತುವೆಯ ಅಸ್ಥಿವಾರದ ಹಾಕುವ ಮುನ್ನ, ಈ ಕೆಲಸವನ್ನು ಪ್ರಾರಂಭಿಸುವ ಮುನ್ನ, ಈ ಕಾರ್ಯ ಸಂಪೂರ್ಣಗೊಳ್ಳುವವರೆಗೂ ದೇವರು ನಮ್ಮೊಡನಿದ್ದು ನಮ್ಮನ್ನು ಮುನ್ನಡೆಸಲೆಂದೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಹೀಗೆಂದರು, ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ ಕೇಳಿ. ಆಳವಾಗಿ ಅಡಿಪಾಯ ತೆಗೆದು ಬಂಡೆ ಕಲ್ಲಿನ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಹುಚ್ಚು ಹೊಳೆ ಬಂದು ಪ್ರವಾಹವು ಅಪ್ಪಳಿಸಿದರೂ ಅದು ಕದಲಲಿಲ್ಲ, ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ಥಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆ ಅದು ಕುಸಿದು ಬಿತ್ತು. ಆ ಮನೆಗೆ ಒದಗಿದ ಪತನವೋ ಭೀಕರ ಎಂದರು. ಪ್ರಭುವಿನ ಶುಭ ಸಂದೇಶ. ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಈ ಕೆಲಸದ ಮೂಲಕ ದೇವರ ಸೃಷ್ಟಿ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಾಲುಗಾರರಾಗುವಂತೆ ಈ ನಾವು ಪ್ರಾರಂಭಿಸುವ ಈ ಒಂದು ಅಸ್ಥಿವಾರವನ್ನು ಸ್ಥಿರ ಹಾಗೂ ಭದ್ರವಾದ ಅಸ್ಥಿವಾರದ ಮೇಲೆ ನಾವೆಲ್ಲರೂ ಕಟ್ಟುವಂತೆ ಈ ಕೆಲಸ ಮುಗಿಯುವ ತನಕ ನಿರಾಶೆ ಆತಂಕಕ್ಕೆ ಒಳಗಾಗದೆ ಎಲ್ಲ ತೊಂದರೆಗಳನ್ನು ಎದುರಿಸಿ ಮುನ್ನಡೆಯಲು ಪವಿತ್ರಾತ್ಮರ ಪ್ರೇರಣೆಗಳನ್ನು ಪಡೆಯುವಂತೆ ಈ ಕೆಲಸ ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರು, ಇದರ ಜವಾಬ್ದಾರಿ ಹೊತ್ತಂಥವರು, ಇಲ್ಲ ಶಾಸಕರು, ಪ್ರತಿಯೊಬ್ಬರೂ ಕೂಡ ಸುರಕ್ಷಿತವಾಗಿ ಕೆಲಸವನ್ನು ಮುಗಿಸುವಂಥ ಶಕ್ತಿಯನ್ನು ಇವರೆಲ್ಲರೂ ಪಡೆದುಕೊಳ್ಳುವಂತೆ ಪರಮ ತಂದೆ, ನಿಮ್ಮ ಕುಮಾರರ ಮೂಲಕವೇ ಸಕಲವನ್ನು ಆಶೀರ್ವದಿಸಿ ಸೃಷ್ಟಿಸಿರುವ ನೀವು ನಮ್ಮ ಬದುಕಿನ ಅಸ್ಥಿವಾರವನ್ನಾಗಿ ಮಾಡಿದ್ದೀರಿ. ಈ ಒಂದು ಸೇತುವೆಯ ಅಸ್ಥಿವಾರವನ್ನು ಹಾಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸುವ ಈ ಕೆಲಸ ಕಾರ್ಯಗಳನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿರಿ. ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಇಂದು ಪ್ರಾರಂಭವಾಗುವ ಈ ಕೆಲಸವು ಮುಗಿಯುವವರೆಗೆ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿ ಆಶೀರ್ವದಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ತಪ್ಪು ಮಾಡಿದವರನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ. ಪ್ರಭು ನಿಮ್ಮೊಡನೆ ಇರಲಿ. ದೇವರಾದ ಪಿತಾ, ಸುತ್ತ ಪವಿತ್ರಾತ್ಮ ಈ ಕೆಲಸ ಕಾರ್ಯಗಳನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಹಾಂ ಸರ್. ಸರ್, ಈ ಕಡೆ ಸೈಡ್ ಬನ್ನಿ ಸರ್. ಸೈಡ್ ಚಿಕ್ಕರಾಜು ಸರ್. ಬರ್ರಿ ಎಲ್ಲ ಕೊಡ್ರಿ, ಕೈ ಕೊಡ್ರಿ, ಅವ್ರ ಕೈ ಕೊಡ್ರಿ.
ಹಾಂ ಸರ್ ಬುಧವಾರ ಮಾಡೋಣ ಅಂತ ಹೇಳಿ